ತಮಿಳುನಾಡಿಗೆ ನೀರು ಬಿಡುಗಡೆಗೆ ಸಿಡಬ್ಲ್ಯೂಆರ್ಸಿ ಆದೇಶ ಹಿನ್ನೆಲೆ ಇಂದು ನವದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಸಭೆ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಸಭೆ ಇರೋದು. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರದ ಮೇಲ್ಮನವಿ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ಇಂದು ರಾಜ್ಯದ ಪಾಲಿಗೆ ಸಿಇಒ ಬರಸಿದ್ದು. ಮಧ್ಯಾಹ್ನ 2:30ಕ್ಕೆ ಸಿಡಬ್ಲ್ಯೂಎಂಎ ಹೈವೋಲ್ಟೇಜ್ ಸಭೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾರೆ. ತಮಿಳುನಾಡಿಗೆ ನೀರು ಬಿಡೋಕೆ ಒಪ್ಪುತ್ತಾ ಅಥವಾ ತಿರಸ್ಕರಿಸುತ್ತಾ? ಪ್ರಬಲ ವಾದಕ್ಕೆ ಸೂಚಿಸಿರುವ ಸಿಎಂ ಡಿಕೆ ಶಿವಕುಮಾರ್ ಪ್ರಬಲವಾದಂಥ ವಾದವನ್ನು ಮಂಡಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ನೋಡಿ, ಇವತ್ತು ಏನಾಗತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ನಮಗೆ ಪ್ರತಿ ಬಾರಿಯೂ ಅನ್ಯಾಯ ಆಗ್ತಾ ಇದೆ, ಬಟ್ ಈ ಬಾರಿ ಆ ಥರ ಆಗದಂತೆ ನೋಡ್ಕೊಳ್ಬೇಕು ಅಂತ ಸರ್ಕಾರ ಹೆಜ್ಜೆಯನ್ನು ಇಡ್ತಾ ಇರೋದು. ಸಿಎಂ ಡಿಕೆ ಶಿವಕುಮಾರ್ಗೆ ಕಾವೇರಿ ನೀರಿನ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಕಾನೂನು ತಜ್ಞರ ಜೊತೆ ಸಿಎಂ ಜಲಸಂಪನ್ಮೂಲ ಸಚಿವರ ಸಭೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ತೀರ್ಮಾನ. ತಮಿಳುನಾಡಿನ ಸಿಎಂ ಜೊತೆ ಚರ್ಚೆ ನಡೆಸೋಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ ಮಾತುಕತೆ ಮುಖಾಂತರ ಸಮಸ್ಯೆ ಬಗೆಹರಿಯುವ ಲೆಕ್ಕಾಚಾರದಲ್ಲಿದ್ದರು ಸಿಎಂ. ಆದರೆ ಇದೀಗ ಕಾವೇರಿ ನೀರು ಬಿಡುವ ವಿಚಾರವಾಗಿ ಖ್ಯಾತಿ ಆರಂಭ. ಈ ಹಿನ್ನೆಲೆ ಮಾತುಕತೆಗೆ ಮುಂದಾದರೆ ವಿಪಕ್ಷಿಗಳ ವಿರೋಧ ಸಾಧ್ಯತೆ. ಇತ್ತ ನಾಳೆ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಕರೆಯನ್ನು ಬೇರೆ ಕೊಟ್ಟಿದೆ. ನೋಡಿ, ಈಗ ಬಿಜೆಪಿ ಬೇರೆ ಈ ಕರೆಯನ್ನು ಕೊಟ್ಟಿರೋದು. ಈ ಹಿನ್ನೆಲೆ ಮಾತುಕತೆಗೆ ಮುಂದಾಗಿದ್ದಂಥ ಸಿಎಂಗೂ ಕೂಡ ಈಗ ಮಾತುಕತೆ ಕೂರ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ನಾಳೆ ಬೃಹತ್ ಹೋರಾಟವನ್ನು ಮಾಡೋಣ, ಪ್ರತಿಭಟನೆ ಮಾಡೋಣ ಅಂತ ಬಿಜೆಪಿಯವರು ಬೇರೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಟೆನ್ಷನ್ ಶುರುವಾಗಿದೆ, ಏನು ಮಾಡೋದು ಅಂತ. ಒಂದು ಕಡೆ ಕಾನೂನು ತಜ್ಞರ ಜೊತೆಗೆ ಸಲಹೆ ಸಭೆ, ಇನ್ನೊಂದು ಕಡೆಯಲ್ಲಿ ಹೋರಾಟಗಳನ್ನು ಎದುರಿಸಬೇಕಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈಗ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಶುರು ಆಗ್ತಾ ಇದೆ. ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಜೊತೆಗೆ ಮೀಟಿಂಗು, ಮೇಲ್ಮನವಿ ಸಲ್ಲಿಕೆಯ ಪ್ಲ್ಯಾನು. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಹೋರಾಟದ ಹಾದಿ ಹಿಡಿಯುತ್ತಾ ಇದೆ. ಸದ್ಯ ಈ ಸಿಚುವೇಶನ್ಸನ್ನು ಹೆಂಗೆ ಎದುರಿಸ್ತಾ ಇದ್ದಾರೆ ಸಿಎಂ? ನೀತಿ, ತಮಿಳುನಾಡಿಗೆ 2 ವಾರಗಳ ಕಾಲ 3,500 ಕ್ಯೂಸೆಕ್ಸ್ ನೀರು ಬಿಡುವಂತೆ ಈಗಾಗಲೇ ಆದೇಶ ಆಗಿದೆ. ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯಿಂದ ಆದೇಶ ಆಗಿದೆ. ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲಿ ಒಂದಿಷ್ಟು ಚರ್ಚೆಗಳು, ಕಾವೇರಿದ ವಾತಾವರಣ ಕೂಡ ನಿರ್ಮಾಣ ಆಗಿರೋವಂಥದ್ದು. ಯಾಕೆಂದರೆ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸಿಲ್ಲ ಅನ್ನೋದು ವಿಪಕ್ಷಗಳ ಆಗ್ರಹ. ಜೊತೆಗೆ ಕೆಲವೊಂದು ರೈತ ಸಂಘಟನೆಗಳು ಸೇರಿದಂತೆ ಕನ್ನಡಪರ ಸಂಘಟನೆಗಳು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಈಗ ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿರುವಂಥದ್ದು. ಜೊತೆಗೆ ನಾಳೆ ಬಿಜೆಪಿ ಕೂಡ ಮಂಡ್ಯದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಪ್ರತಿಭಟನೆ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ಈಗ ಮುಂದಾಗಿರುವಂಥದ್ದು. ಇವೆಲ್ಲ ವಿಚಾರಗಳು ಸರ್ಕಾರಕ್ಕೆ ಈಗ ಟೆನ್ಷನ್ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಖುದ್ದು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದು ಅಲ್ಲಿ ಸಂಬಂಧಪಟ್ಟಂತಹ ವಕೀಲರ ಜೊತೆ ಹಾಗೂ ಕಾನೂನು ತಜ್ಞರ ಜೊತೆ ಈಗಾಗಲೇ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರಂಥದ್ದು. ಯಾಕೆಂದರೆ ಇಲ್ಲಿ ರಾಜ್ಯದಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಜೊತೆಗೆ ಕಾವೇರಿ ಜಲಾಶಯ ಪ್ರದೇಶಗಳಲ್ಲೂ ಕೂಡ ನೀರು ಒಳಹರಿವು ಆಗಿಲ್ಲ. ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಅಂದರೆ 68.85% ಮಳೆಗಿಂತ ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 10 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಈ ಎಲ್ಲ ವಿಚಾರಗಳ ಲೆಕ್ಕಾಚಾರಗಳನ್ನು ಹಾಕಿಕೊಂಡ್ರೆ, ಅಂದರೆ ಒಳಹರಿವು ಸೇರಿದಂತೆ ರಾಜ್ಯದಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ. ಈ ಎಲ್ಲ ಒಳಹರಿವು ಸೇರಿದಂತೆ ಡ್ಯಾಮ್ನಲ್ಲಿರುವ ನೀರು ಈಗ ಕಡಿಮೆ ಆಗಿರೋದ್ರಿಂದ, ಅಂದರೆ ಸುಮಾರು 46 TMC ನೀರಿದೆ. ಇದರಲ್ಲಿ 10 ಜಿಲ್ಲೆಗಳಿಗೆ ನೀರು ಕೊಡಬೇಕು. ಯಾವ ರೀತಿ ನಾವು ತಮಿಳುನಾಡಿಗೆ ನೀರು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದು ಈಗ ರಾಜ್ಯ ಸರ್ಕಾರದ ವಾದ ಆಗ್ತಾ ಇದ್ರು. ಈಗ ಪ್ರಾಧಿಕಾರದ ಮುಂದೆ, ಅಂದರೆ ಕಾವೇರಿ ನದಿ ನೀರು ಪ್ರಾಧಿಕಾರದ ಮುಂದೆ ಯಾವ ರೀತಿ ಒಂದು ವಾದ ಮಂಡಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ಇದೆ. ಜೊತೆಗೆ ಕೇರಳ ಸೇರಿದಂತೆ ಪುದುಚೇರಿ ಅಧಿಕಾರಿಗಳು, ಸಂಬಂಧಪಟ್ಟಂಥ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯದ ವಾಸ್ತವ ಸ್ಥಿತಿಯನ್ನು ಪ್ರಾಧಿಕಾರದ ಮುಂದಿಟ್ಟು ಯಾವ ರೀತಿ ಒಂದು ಮೇಲ್ಮನವಿ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದಾರೆ.
ಆದರೆ ವಾಸ್ತವಿಕತೆಯನ್ನು ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಯಾಕೆಂದರೆ ರಾಜ್ಯದ ಪರಿಸ್ಥಿತಿ ಈಗ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಬೇಕು, ಜೊತೆಗೆ ರೈತರು ಬೆಳೆ ಬೆಳೆಯೋದಕ್ಕೆ ನಮ್ಮಲ್ಲಿ ನೀರಿಲ್ಲ, ಕುಡಿಯುವ ನೀರಿಗೆ ಮಾತ್ರ ನಾವು ವ್ಯವಸ್ಥಿತವಾಗಿ ಸಂಗ್ರಹ ಆಗ್ತಾ ಇದೆ, ರಾಜ್ಯದಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗ್ತಾ ಇದೆ, 10 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಇವೆಲ್ಲ ವಿಚಾರಗಳನ್ನು ಮುಂದಿಟ್ಟು ಪ್ರಾಧಿಕಾರದ ಮುಂದೆ ವಾದ ಮಾಡೋದಕ್ಕೆ ಈಗ ಮುಂದಾಗಿರೋಂಥದ್ದು. ಇವತ್ತಿನ ಸಭೆಯಲ್ಲಿ ಯಾವ ರೀತಿ ಒಂದು ನಿರ್ಣಯ ಆಗುತ್ತೆ, ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿರೋಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.